ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಿತ್ರರೇ. ನೀವೀಗ ನೋಡ್ತಾ ಇದ್ದೀರಾ ನಾಗ ಕಾಶಿ ಹಣ್ಣು, ಹಾವು ಕಾಶಿ ಹಣ್ಣು. ಈ ಗಿಡ ನೋಡ್ತಾ ಇದ್ದೀರಾ, ಇದು ಏತಕ್ಕಾಗುತ್ತೆ, ಏತಕ್ಕೆಲ್ಲ ಉಪಯೋಗಿಸ್ತಾರೆ, ಇದು ಆಯುರ್ವೇದಿಕಲ್ಲಿ ಗಿಡಮೂಲಿಕೆಯಾಗಿ ಏತಕ್ಕೆ ಉಪಯೋಗಿಸ್ತಾರೆ ಅಂತ ನೋಡೋಣ. ಇದರಿಂದ ಏನೆಲ್ಲ ದೈಹಿಕವಾಗಿ ಉಪಯೋಗ ಆಗುತ್ತೆ. ಹಾಗೆ ನಾಗ ನಲ್ಲಿ ಕಾಯಿ ಅಥವಾ ನಾಗ ಕಾಶಿ ನಲ್ಲಿಕಾಯಿ ಅಥವಾ ನಾಗಶೂಲ ಕಾಶಿ ಹಣ್ಣು, ನಾಗಶೂಲ ನಲ್ಲಿ, ನಾಗಶೂಲ ನಲ್ಲಿಕಾಯಿ, ಇದ್ರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಹಾಕಿದ್ದೀನಿ. ಆಮೇಲೆ ಬೇಲಿ ಗಿಡ ಅಂತ ನಾವು ಕರಿತೀವಿ, ಅಥವಾ ಕಾಶಿ ಹಣ್ಣು ಅಂತ ಕೂಡ ನಾವು ಕರಿತೀವಿ. ಇವೆಲ್ಲ ಏತಕ್ಕಾಗುತ್ತೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಆಯುರ್ವೇದಿಕಲ್ಲಿ ಇವೆಲ್ಲ ಏತಕ್ಕೆ ಉಪಯೋಗ ಆಗುತ್ತೆ, ಏನಕ್ಕೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಹೊಲಗಳ ಹತ್ರ, ನಿಮ್ಮ ತೋಟಗಳಲ್ಲಿ, ನಿಮ್ಮ ಗದ್ದೆಗಳ ಹತ್ರ ಅಥವಾ ರಸ್ತೆ ಬದಿಗಳಲ್ಲಿ ಗಿಡಗಳು ಬೆಳೆಯುತ್ತೆ. ಸಾಮಾನ್ಯವಾಗಿ ನೀವು ನೋಡಿದ್ದೀರ ಇವೆಲ್ಲ ಏತಕ್ಕಾಗುತ್ತೆ ಅಂತ ಗೊತ್ತಾಯ್ತಲ್ಲ. ನೀವು ನೋಡ್ತಾ ಇದ್ದೀರಾ, ಈಗ ನೋಡ್ತಾ ಇದ್ದೀರಾ, ಇದು ನಾಗಶೂಲ ಗಿಡಮೂಲಿಕೆ ಅಥವಾ ನಾಗ ನೆಲ್ಲಿ ಅಥವಾ ಕರಿ ನೆಲ್ಲಿ ಅಥವಾ ಕೃಷ್ಣನಲ್ಲಿ, ಈ ರೀತಿ ನಾನಾ ರೀತಿಯಲ್ಲಿ ಈ ಗಿಡಕ್ಕೆ ಕರೀತಾರೆ. ಇದರ ಎಲೆಗಳು, ಇದರ ಕಾಂಡ, ಇದರ ಕಾಯಿಗಳು ಎಲ್ಲವೂ ನಮಗೆ ಉಪಯೋಗಕ್ಕೆ ಬರುತ್ತೆ. ಇದು ನಮ್ಮ ಮನೆ ಹತ್ರನೇ ಇದೆ, ಮನೆ ಪಕ್ಕದಲ್ಲೂ ಇದೆ. ಲಾಸ್ಟ್ ಟೈಮ್ ನಿಮಗೆ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಅವಾಗ ಇದು ಚಿಕ್ಕ ಗಿಡ, ಸ್ವಲ್ಪನೇ ಇತ್ತು. ಆಗ ಕಾಯಿಗಳು ಇಲ್ಲಿರಲಿಲ್ಲ, ಹೂವನೂ ಇರಲಿಲ್ಲ. ಈಗ ನೋಡಿ ಹೂಗಳು ಬಿಟ್ಟಿದೆ, ಗಿಡ ತುಂಬ ಕಾಯಿಗಳು ಬಿಟ್ಟಿದೆ. ನೋಡೋಕ್ಕೆ ಒಳ್ಳೆಯ ದ್ರಾಕ್ಷಿ ಹಣ್ಣು ಥರ ಇದೆ. ಇದನ್ನು ತಿನ್ಬೋದು, ನೆನಪಿಟ್ಕೊಳ್ಳಿ. ಈ ಕಾಯಿಗಳನ್ನು ತಿನ್ಬೋದು, ಎಲೆಯನ್ನು ತಿನ್ಬೋದು, ತೊಗಟೆಯನ್ನು ತಿನ್ಬೋದು, ಇದ್ರ ಬೇರನ್ನು ತಿನ್ಬೋದು, ಯಾವುದು ವೇಸ್ಟ್ ಇಲ್ಲ. ನಂಜನ್ನು ತೆಗೆಯುತ್ತೆ. ನಂಜು ಅಂದ್ರೇನು? ನಾಯಿ ಕಚ್ಚಿರುತ್ತೆ, ಚೇಳು ಕಚ್ಚಿರುತ್ತೆ, ಸರ್ಪ ಕಚ್ಚಿರುತ್ತೆ, ಅಥವಾ ಈ ರೀತಿ ವಿಷದ ಜಂತುಗಳು, ಹುಳುಗಳು, ಕೀಟಗಳು ಕಚ್ಚಿರ್ತವೆ, ಬೊಬ್ಬೆಗಳು ಬಂದಿರುತ್ತೆ, ಶರೀರದ ಮೇಲೆ ಅಲರ್ಜಿ ಆಗಿರುತ್ತೆ, ಅಥವಾ ನಂಜು ಆಗಿರುತ್ತೆ. ಅಂಥವ್ರಿಗೆ ಈ ಗಿಡದ ಸೊಪ್ಪಿನ ರಸ ಲೇಪನ ಮಾಡಿದ್ರೆ, ಅಥವಾ ಇದರ ಬೇರು ಇರುತ್ತಲ್ಲ ಅದನ್ನು ನೀರಿನಲ್ಲಿ ಕುದಿಸಿ ಕುಡಿದ್ರೆ, ಅಥವಾ ಇದರ ಬೇರನ್ನು ಚೆನ್ನಾಗಿ ಉಜ್ಜಿ, ಅಂದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಆರಿಸಿ ಅದರಲ್ಲಿ ಚೆನ್ನಾಗಿ ಈ ಬೇರನ್ನು ಅರೆದು ಅಥವಾ ತೇದು ಹಾಕಿದ, ಇದು ಪೊಟ್ಟ ಹಾಕಿದರೆ ಕಾಲಿಗೆ ಅಥವಾ ಇನ್ನೇನಕ್ಕಾದರೂ ಗಾಯ ಆಗಿರೋ ಕಡೆ, ಅಥವಾ ಚೇಳು ಕಚ್ಚಿರೋ ಕಡೆ, ಅಥವಾ ಸರ್ಪ ಕಚ್ಚಿರೋ ಕಡೆ ಹಾಕಿದರೆ ಅದು ವಾಸಿ ಆಗುತ್ತೆ, ಕಡಿಮೆ ಆಗುತ್ತೆ. ಯಾವುದು ಇದು? ಕೃಷ್ಣನಲ್ಲಿ ಅಂತಿರಲ್ಲ, ಅದು ಕೃಷ್ಣನಲ್ಲಿ. ನೋಡಿದ್ರಲ್ಲ, ಕಾಯಿಗಳು ಇದಾವೆ, ಅದರಲ್ಲಿ ಬ್ಲ್ಯಾಕ್ ಕಲರ್ ಕಾಯಿಗಳಿರುತ್ತೆ, ಎಲೆಗಳಿರುತ್ತೆ, ನೀವು ನೋಡ್ಬೋದು. ಈಗ ಕಾಯಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ಕಾಯಿ ಇರುತ್ತಲ್ಲ, ಇದನ್ನು ತೊಗೋಬೇಕು. ಇದನ್ನು ಹಾಗೇ ನೀವು ತಿನ್ಬೋದು, ಏನು ತೊಂದರೆ ಇಲ್ಲ, ಕಾಯಿ ತಿನ್ಬೋದು. ನಿಮ್ಮ ಶರೀರದಲ್ಲಿರುವ ನಂಜು ಇರುತ್ತಲ್ಲ, ಯಾವುದಾದ್ರೂ ಚೇಳು ಕಚ್ಚಿತ್ತು, ನಾಯಿ ಕಚ್ಚಿತ್ತು, ಕೋತಿ ಕಚ್ಚಿತ್ತು, ಸರ್ಪ ಕಚ್ಚಿತ್ತು ಅಂದರೆ ಈ ಕಾಯಿಗಳು ಆವಾಗಲೇ ತಿನ್ನಬೇಕು ಅಂತೇನಿಲ್ಲ. ನೀವು ರಸ್ತೆ ಬದಿನಲ್ಲಿ, ತೋಟದಲ್ಲಿ ನಿಮಗೆ ಕಾಣಿಸಿದ್ರೆ ಕಿತ್ಕೊಂಡು ಅದನ್ನು ತಿನ್ನಿ, ಸಿಹಿಯಾಗಿರುತ್ತೆ. ಬೀಜ ಇರುತ್ತೆ, ಅದನ್ನು ಬೇಕಾದ್ರೆ ಉಗಿರಿ. ಹಾಗೆ ಎಲೆಗಳು ಇರುತ್ತೆ, ಗೊತ್ತಾಯ್ತಲ್ಲ, ಎಲೆಗಳು ತಿನ್ಬೋದು ನೀವು, ಅಥವಾ ಕಾಯಿಯನ್ನೇ ನೀವು ತಿನ್ಬೋದು. ನೋಡಿದ್ರಲ್ಲ ಕಾಯಿ ಯಾವ ಥರ ಇರುತ್ತಂತ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದೀನಿ. ನಾಗನಲ್ಲಿ ಅಥವಾ ಶೇಷನಾಗನಲ್ಲಿ ಅಥವಾ ಕೃಷ್ಣನಲ್ಲಿ ಅಥವಾ ಕರಿನಲ್ಲಿ, ಈ ರೀತಿ ಇದನ್ನು ಕರೀತಾರೆ. ಓಕೆನಾ? ಇದು ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಗಿಡ ತುಂಬ ಕಾಯಿಗಳು ಬಂದಿದೆ ಅವರೇ, ಲಾಸ್ಟ್ ಟೈಮ್ ಇರಲಿಲ್ಲ. ಅದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಗಿಡನೂ ದೊಡ್ಡದಾಗಿದೆ ನೋಡ್ರಿ, ಆಶ್ಚರ್ಯ ಅಂದರೆ ತುಂಬ ದೊಡ್ಡದಾಗಿದೆ ಗಿಡ, ಹರಡ್ಕೊಂಡಿದೆ ಬಳ್ಳಿಗಳು, ಗೊತ್ತಾಯ್ತಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಬರೀ ಒಂದೇ ಎರಡು ಇತ್ತು, ಈಗ ತುಂಬ ಇದೆ. ಲಾಸ್ಟ್ ಟೈಮ್ ವಿಡಿಯೋಲ್ಲ ತೋರಿಸಿದ್ದೀನಿ ನಿಮಗೆ. ಎಲ್ಲಂದರೆ ಅಲ್ಲಿ ಗಿಡ ಸಿಗುತ್ತೆ. ಇದರ ಕಾಯಿಗಳನ್ನು ಬಿಡಬೇಡಿ, ತಿನ್ಕೊಳ್ಳಿ, ತುಂಬ ಒಳ್ಳೆಯದು. ಶರೀರದಲ್ಲಿ ಎಲ್ಲರಿಗೂ ನಂಜು ಇರುತ್ತೆ, ನಂಜಿದ್ರೆ ಏನಾಗುತ್ತೆ, ಅದೊಂಥರ ಪಾಯ್ಸನ್ ಇದ್ದಂಗೆ, ಲೋ ಪಾಯ್ಸನ್ ಇದ್ದಂಗೆ, ಅರ್ಥ ಆಯ್ತಾ? ಅದಕ್ಕೆ ಈ ಲೋ ಪಾಯ್ಸನ್ನ ಇದು ಹೊರ ತೆಗೆಯುತ್ತೆ. ನೀವು ಆಹಾರದಲ್ಲಿ, ಅಥವಾ ನಿಮ್ಗೆ ಯಾರೋ ಕೆಡಿಸಿರ್ತಾರೆ, ಮಾಟ ಮದ್ದು ಮಾಡಿದರೆ, ಅಥವಾ ಏನಾದರೂ ನಿಮಗೆ ಆಹಾರದಲ್ಲಿ ಮದ್ದು ಹಾಕಿದರೆ, ಈ ಗಿಡದ ಹಣ್ಣುಗಳು
ಎಲೆ, ಬೇರು, ಕಾಂಡ ಎಲ್ಲವೂ ಉಪಯೋಗ ಬರುತ್ತೆ. ಗೊತ್ತಾಯ್ತಲ್ಲ? ಅಂದರೆ ನಂಜು ನಿವಾರಣೆ ಆಗುತ್ತೆ, ಮಾಟ ಮದ್ದು ಮಾಡಿದ್ರೆ ನಿವಾರಣೆ ಆಗುತ್ತೆ, ನೆನಪಿಟ್ಕೊಳ್ಳಿ. ಹಾಗೆ ಅದಷ್ಟೇ ಅಲ್ಲ, ನಿಮ್ಗೆ ಯಾರಾದರೂ ಮಾಟ ಮದ್ದು ಮಾಡಿದರೆ ಇದರ ಹೂವು ನೋಡಿ, ಇದು ಬೇರೆ ಗಿಡ, ಇದನ್ನು ಬೇಲಿ ಗಿಡ ಅಂತೀವಿ. ಬೇಲಿ ಗಿಡ ನೆನಪಿಟ್ಕೊಳ್ಳಿ, ಇದು ಬೇಲಿ ಗಿಡ ಅಂತೀವಿ. ಇದು ಕೂಡ ವಿಷವನ್ನು ತೆಗೆಯುತ್ತೆ, ನೆನಪಿಟ್ಕೊಳ್ಳಿ. ನಾಯಿಗಳು ಈ ಎಲೆಗಳನ್ನು ತಿಂದು ಅದು ಜೀರ್ಣ ಮಾಡ್ಕೊಳ್ಳೋಕ್ಕಾಗದೆ ಹೊರಗಡೆ ಹಾಕುತ್ತೆ. ಆ ಟೈಮಲ್ಲಿ ಅದರ ಹೊಟ್ಟೆ ಒಳಗಡೆ ಕೂದಲುಗಳೆಲ್ಲ ಆಚೆ ಬರುತ್ತೆ. ಗೊತ್ತಾಯ್ತಲ್ಲ? ಇದು ಬೇಲೆ ಗಿಡ ಅಂತೀವಿ. ನೋಡಿ, ಹೂಗಳು ಬಿಟ್ಟಿದೆ ಇದು. ಇದರಲ್ಲಿ ಮುಳ್ಳುಗಳಿರುತ್ತೆ. ಏನಪ್ಪ ಅಂದರೆ ಈ ಬೇಲೆ ಗಿಡದಲ್ಲಿ ಮುಳ್ಳುಗಳಿರುತ್ತೆ. ಆದರೆ ಈ ಹಣ್ಣನ್ನು ತಿನ್ಬೋದು ನಾವು. ಈ ಹಣ್ಣನ್ನು ತಿನ್ಬೋದು. ಇದರ ಬೇರನ್ನು ನಾವು ಕಾಂಡವನ್ನು ಕಾಫಿ ಟೀನಲ್ಲಿ ಕುದಿಸಿ ಕುಡಿಬೋದು. ಇದು ಕೂಡ ನಂಜನ ವಿಷವನ್ನು ತೆಗೆಯುತ್ತೆ. ಗೊತ್ತಾಯ್ತಲ್ಲ? ಇದನ್ನು ನಾವು ಬೇಲೆ ಗಿಡ ಅಂತ ಕರಿತೀವಿ. ಅದರಲ್ಲಿ ಬೇರೆ ಟೈಪ್ ಇರುತ್ತೆ ನೋಡಿ. ಆವಾಗಲೇ ನೋಡಿದ್ದು ಬೇರೆ ಟೈಪು. ನೋಡಿ, ಹಣ್ಣು ಬಿಟ್ಟಿದೆ ನೋಡಿ, ಈ ಹಣ್ಣುಗಳು ತಿನ್ಬೋದು. ನೆನಪಿಟ್ಕೊಳ್ಳಿ, ಹಣ್ಣುಗಳನ್ನು ತಿನ್ಬೋದು. ನಾವು ಬಾಲ್ಯದಲ್ಲಿ ಹಣ್ಣುಗಳನ್ನೆಲ್ಲ ತಿಂತಾಯಿದ್ದೀವಿ. ನಾನು ಬಾಲ್ಯದಲ್ಲಿ ಈ ಹಣ್ಣುಗಳು ಕಿತ್ಕೊಂಡು ತಿಂತಾಯಿದ್ದೀವಿ. ಇದನ್ನು ನಾಯಿಗಳೆಲ್ಲ ತಿನ್ನುತ್ತೆ. ಇದನ್ನು ಬೇಲಿ ಗಿಡ ಅಂತೀವಿ. ಮುಳ್ಳು ಗಿಡ ಆದ್ದರಿಂದ ತೋಟಗಳ ಹತ್ರ, ಮನೆಗಳ ಹತ್ರ ಅಥವಾ ಅಕ್ಕಪಕ್ಕ ಊರಿನ ಸುತ್ತಲೂ ಬೇಲಿಗೆ ಬಳಸ್ತಾರೆ ಈ ಗಿಡವನ್ನು. ಅದಕ್ಕೆ ಇದನ್ನು ಬೇಲಿ ಗಿಡ ಅಂತೀವಿ. ಇದು ಅಲರ್ಜಿಗೆ, ಮೈ ಮೇಲೆ ತುರಿಕೆ ಇದ್ದರೆ, ಅಲರ್ಜಿ ಇದ್ದರೆ, ವಿಷ ನಂಜು ಇದ್ದರೆ ಇದು ಕೂಡ ಉಪಯೋಗ ಬರುತ್ತೆ. ಇದರ ಎಲೆಗಳು ಉಪಯೋಗ ಬರುತ್ತೆ, ಕಾಂಡನೂ ಉಪಯೋಗ ಬರುತ್ತೆ, ಹಾಗೆ ಬೇರುಗಳು ಉಪಯೋಗ ಬರುತ್ತೆ. ಯಾವುದೇ ರಿಯಾಕ್ಷನ್ ಇರೋದಿಲ್ಲ, ನೆನಪಿಟ್ಕೊಳ್ಳಿ. ಯಾವುದೇ ರಿಯಾಕ್ಷನ್ ಇರೋದಿಲ್ಲ. ಹಂಗಂತ ಎಷ್ಟಂದ್ರೆ ಅಷ್ಟು ತಿನ್ನೋಕೆ ಹೋಗಬೇಡಿ. ಈ ಎಲೆಗಳನ್ನು ನುಂಗಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ? ನೆನಪಿಟ್ಕೊಳ್ಳಿ, ಇದು ಭಾಳ ಉಪಯೋಗ ಬರುತ್ತೆ ಬೇಲೆ ಗಿಡ. ನೋಡಿ, ನೀವು ಅಲ್ಲಿ ನೋಡಿದ್ದು ಬೇರೆ ಥರ ಕಲ್ಲರ್ ಹೂವು, ಇಲ್ಲಿ ನೋಡ್ರಿ ಬೇರೆ ಥರ ಕಲ್ಲರು. ಆದರೆ ಇದರಲ್ಲಿ ಈ ರೀತಿ ಬೇಲೆ ಗಿಡದಲ್ಲಿ ಸಾಕಷ್ಟು ಕಲ್ಲರು ವೆರೈಟಿ ಎಲೆಗಳು, ಹೂಗಳು, ಕಾಯಿಗಳಿರುತ್ತೆ. ಆದರೆ ಕಾಯಿಗಳು ಎಲ್ಲ ಕಡೆ ಒಂದೇ ಇರುತ್ತೆ, ಹೂಗಳು ಇದೇ ಥರ ಇರುತ್ತೆ. ಆದರೆ ಕಲ್ಲರ್ ಮಾತ್ರ ಬೇರೆ ಬೇರೆ ಇರುತ್ತೆ. ಇನ್ನು ಎಲೆಗಳಲ್ಲಿ ಡಿಸೈನ್ನು ಕೂಡ ಬೇರೆ ಬೇರೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಈಗ ನೋಡಿರಿ, ಇಲ್ಲಿ ಒಂದೇ ಹೂವಿನಲ್ಲಿ 2 ಥರ ಇದೆ ಕಲ್ಲರ್. ನೋಡಿರ್ಬೇಕು ನೀವು, ಪಿಂಕ್ ಕಲ್ಲರು, ಯೆಲ್ಲೋ ಕಲರ್ ಇದೆ, ವೈಟ್ ಕಲರ್ ಇದೆ. ಒಂದೇ ಹೂವಿನಲ್ಲಿ 3 ಥರ. ಈ ಎಲೆಗಳಲ್ಲಿ ಹೆಂಗಪ್ಪ ಅಂದ್ರೆ, ಇಲ್ಲಿ ನೋಡೋಕೆ ಒಂಥರ ಎಲೆಗಳಿದೆ, ಬೇರೆ ಕಡೆ ಹೋದರೆ ಇನ್ನೊಂದು ಥರ ಇರ್ತದೆ. ಗೊತ್ತಾಯ್ತಲ್ಲ? ಅದರಲ್ಲೂ ಬೇರೆ ಬೇರೆ ವೆರೈಟಿ ಗಿಡಗಳಿರ್ತವೆ. ಓಕೆನಾ? ಇಷ್ಟು ನೋಡಿ, ಈ ಗಿಡಮೂಲಿಕೆಗಳಿಂದ ನಿಮಗೆ ಉಪಯೋಗ ಆಗುತ್ತೆ. ನಾನು ಒಂದೇ ಕಡೆ ಈಗ ನಿಮಗೆ 2 ಗಿಡ ತೋರಿಸಿದ್ದೀನಿ. ಈಗ 3ನೇ ಗಿಡ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಇದು ಬಳ್ಳಿ ಏನಪ್ಪ ಅಂದರೆ ಕುಕ್ಕೆ ಬಳ್ಳಿ. ಆಲ್ರೆಡಿ ಇಲ್ಲಿ ದೊಡ್ಡದಾಗಿ ಗಿಡ ಇತ್ತು. ಲಾಸ್ಟ್ ಟೈಮ್ ಕಾಯಿಗಳು ಎಲ್ಲ ಇತ್ತು. ನಾನು ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ಇಲ್ಲಿ ತುಂಬ ಕಾಯಿಗಳಿತ್ತು. ಹಾಗೆ ಈ ಗಿಡದ ಒಂದು ಪರಿಚಯವನ್ನು ಲಾಸ್ಟ್ ಟೈಮ್ ನೀವು ಮಾಡಿದ್ದೀನಿ. ಅದನ್ನೆಲ್ಲ ಇಲ್ಲಿ ತೋಟದ ಕೆಲಸ ಮಾಡೋರು ಕಿತ್ತಾಕಿದ್ದಾರೆ. ಇನ್ನು ಬೇವಿನ ಗಿಡ, ನಿಮಗೆ ಬೇವಿನ ಗಿಡ ಗೊತ್ತೇ ಇದೆ, ಒಳ್ಳೆಯ ಬೇವು ಅಂತೀವಿ. ಇದರ ಎಲೆಗಳು, ತೊಗಟೆ, ಬೇರು, ಕಾಯಿ, ಹೂವು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಲ್ವಾ? ಈ ಎಲೆಗಳು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲಲ್ಲಿ ನೀವು ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನೆಲ್ಲ 5-6 ಎಲೆ ತಿನ್ನಬೇಕು. ಈ ಎಲ್ಲ ಎಲೆಗಳು ನೀವು ತಿನ್ಬೋದು, ತೊಂದರೆ ಇಲ್ಲ. ಇದು ಅಷ್ಟೇ, ಕೃಷ್ಣನಲ್ಲಿದ್ದು ತಿನ್ಬೋದು. ಓಕೆನಾ? ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಿಂದು ಆಮೇಲೆ 1 ಲೋಟ ಬಿಸಿ ನೀರನ್ನ ಕುಡಿಬೇಕು. ಓಕೆನಾ? ಇನ್ನು ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಏನು ಗೊತ್ತಾ, ಇದು ಆವು ಕಾಶಿ ಹಣ್ಣು. ಏನಂತಾರೆ? ಆವು ಕಾಶಿ ಹಣ್ಣು, ಕಾಳಿಂಗ ಸರ್ಪ ಹಣ್ಣು, ಮಹಾಕಾಳಿಂಗ ಸರ್ಪ ಹಣ್ಣು, ಅಥವಾ ಕಾಡು ಮುಳ್ಳು ಬದನೆಕಾಯಿ. ಇದರಲ್ಲಿ ಔಷಧೀಯ ಗುಣ ಇರುತ್ತೆ, ಆಕರ್ಷಣೀಯ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಆದರೆ ವಿಷ ಕೂಡ ಇರುತ್ತೆ ಇದರಲ್ಲಿ, ನೆನಪಿಟ್ಕೊಳ್ಳಿ. ಇದು ವಿಷಕಾರಿ ಗಿಡನೂ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಇದರಲ್ಲಿರೋ ಕಾಯಿಗಳನ್ನು ಏನಕ್ಕಪ್ಪ ಬಳಸ್ತಾರೆ ಈ ಹಣ್ಣುಗಳನ್ನು ಅಂದರೆ, ಚಿಕ್ಕ ಮಕ್ಕಳು ಇರ್ತಾರೆ, ಹುಟ್ಟಿದ ಮಕ್ಕಳು, 3 ತಿಂಗಳು, 4 ತಿಂಗಳು, 5 ತಿಂಗಳು ಮಕ್ಕಳು ಇರ್ತಾರೆ. ಅವರ ಹಣೆ ಮೇಲೆ, ನೆತ್ತಿ ಮೇಲೆ ಮೆತ್ತಗಿರುತ್ತೆ, ನೋಡಿರ್ಬೋದು. ಆ ಮಕ್ಕಳಿಗೆ ಏನಾದರೂ ಶೀತ, ಜ್ವರ, ನೆಗಡಿ ಆದಾಗ ಈ ಹಣ್ಣುಗಳನ್ನು ತಗೋಬೇಕು. ಹಣ್ಣು ತಗೊಂಡು ಇದರಲ್ಲಿರೋ ಬೀಜ ತಗೋಬೇಕು, ಆ ಸಿಪ್ಪೆಯನ್ನು ಬಿಸಾಕಬೇಕು. ಈ ಬೀಜನ ತಗೊಂಡು ಆ ಮಗುವಿನ ತಲೆಯ ಮೇಲೆ ಮೆತ್ತಗಿರುತ್ತಲ್ಲ ಭಾಗ, ಅಲ್ಲಿ ಇದನ್ನು ಲೇಪನ ಮಾಡಬೇಕು. ಈ ಬೀಜಗಳನ್ನು, ಇದರಲ್ಲಿರೋ ಕಾಯಿಯ ಬೀಜ ರಸವನ್ನು, ಹಣ್ಣು ಇದೆಯಲ್ಲ ಹಣ್ಣುಗಳು, ಇದರ ಬೀಜ, ಅದರ ರಸವನ್ನು ಎಲ್ಲಿ ಚಿಕ್ಕ ಮಕ್ಕಳು, ಎಳೆ ಮಕ್ಕಳು ಇರ್ತಾರಲ್ಲ, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಮಕ್ಕಳು, 1 ವರ್ಷ ಒಳಗೆ ಇರೋ ಮಕ್ಕಳು, ಅವ್ರ ತಲೆ ಮೇಲೆ ಮೆತ್ತಗಿರುತ್ತೆ. ಆ ಬೀಜದಿಂದ ಆ ಬೀಜಗಳನ್ನು, ಆ ರಸವನ್ನು ತೆಗೆದು ಅವ್ರ ತಲೆ ಮೇಲೆ ಬಳಿಬೇಕು, ಅಂದರೆ ಲೇಪನ ಮಾಡಬೇಕು. ಆದ್ದರಿಂದ 1 ದಿನ ಬಿಟ್ಬಿಟ್ರೆ ಅವ್ರಿಗೆ ಶೀತ ನೆಗಡಿ ಹೊರಟೋಗುತ್ತೆ. ಅದಕ್ಕೆ ಉಪಯೋಗ ಅದು. ಇನ್ನು ಇದರ ಬೇರುಗಳು, ಈ ಗಿಡದ ಬೇರುಗಳು ಏನಕ್ಕೆ ಉಪಯೋಗ ಅಂದರೆ ವಶೀಕರಣಕ್ಕೆ ಆಗುತ್ತೆ. ಯಾವ ವಶೀಕರಣಕ್ಕೆ? ದುಷ್ಟಶಕ್ತಿಗಳು ಇನ್ನೊಂದು ಮತ್ತೊಂದು ಇರ್ತಲ್ಲ ಅದಕ್ಕೆ.
ಅದು ನಮಗೆ ಬೇಡ. ಅದೇ ವಿದ್ವೇಷಣ, ಇದರ ಬೇರನ್ನು ನಾವು ಭಾನುವಾರ ಅಥವಾ ಅಮಾವಾಸ್ಯೆ ದಿನ ಇದರ ಬೇರನ್ನು ತೊಗೋಬೇಕು. ಆ ಗಿಡದ ಬೇರನ್ನು ತಗೊಂಡು ನಾವು ವಿದ್ವೇಷಣ ಅಂದರೆ ಉಚ್ಚಾಟನೆ, ಶತ್ರುಗಳನ್ನು ನಾಶ ಮಾಡೋಕ್ಕೆ ಅದನ್ನು ಬಳಸ್ಬೋದು. ಆ ಬೇರುಗಳನ್ನು ಗೊತ್ತಾಯ್ತಲ್ಲ. ಅದನ್ನು ಬೀಜಾಕ್ಷರ ಮಂತ್ರ ನೀವು ತೊಗೋಬೇಕಾಗತ್ತೆ ವಿದ್ವೇಷಣ ಮಾಡಲಿಕ್ಕೆ. ಆದರೆ ಅದನ್ನು ನೇರವಾಗಿ ನನ್ನ ಹತ್ರನೇ ನೀವು ಕೇಳಿ ತೊಗೋಬೇಕಾಗುತ್ತೆ. ಯಾಕಂದರೆ ನಿಮ್ಮನ್ನು ನಾವು ಇಲ್ಲಿ ಆ ಬೀಜಾಕ್ಷರ ಮಂತ್ರ ನಾವು ನಿಮಗೆ ಕೊಡಬೇಕು ಬೇಡವ ಅಂತ ತಿಳ್ಕೊಂಡು, ನಿಮ್ಮ ಬಗ್ಗೆ ನಾನು ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ನಾನು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಅದನ್ನು ಡೈರೆಕ್ಟಾಗಿ ತೊಗೋಬೇಕು. ಯಾಕೆಂದರೆ ಯೂಟ್ಯೂಬಲ್ಲಿ ಇಲ್ಲಿ ನಾನು ಅದನ್ನು ಕೊಡೋಂಗಿಲ್ಲ ಆ ಮಂತ್ರನ. ಅದಕ್ಕೆ ಹಲವಾರು ಕಾರಣಗಳಿದೆ. ಆದರೆ ಆ ಮಂತ್ರದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಇದರ ಬೇರಿಂದ ಯಾರನ್ನಾದರೂ ನಾವು ದೂರ ಹಟ್ಬೋದು, ಯಾರನ್ನಾದರೂ ನಾವು ನಾಶ ಮಾಡ್ಬೋದು, ಯಾರನ್ನಾದರೂ ಸರ್ವನಾಶ ಮಾಡ್ಬೋದು. ಆದ್ದರಿಂದ ಅದು ಇಲ್ಲಿ ಬೀಜಾಕ್ಷರ ಮಂತ್ರ ನಾನು ಕೊಡ್ತಾ ಇಲ್ಲ, ನೀವು ನೇರವಾಗಿ ತೊಗೋಬೇಕಾಗುತ್ತೆ. ಅದು ನನಗಿಷ್ಟ ಇದ್ದರೆ ನಾನು ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆನಾ. ಹಾಗೆ ನೋಡಿರಿ, ಆ ಗಿಡದ ಕತೆ ಹಂಗಾಯಿತು. ಆವಕಾಶಿಣಿ ಗಿಡ. ಈಗ ನಾನು ಉತ್ತರಾಯಣ ಗಿಡ ಕೂಡ ಇಲ್ಲಿ ಬೆಳೆದಿದ್ದೆ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಮನೆ. ಇದೆಲ್ಲ ನೋಡಿ ಭಾಳ ಹೊಲಸಾಗಿಬಿಟ್ಟಿದೆ, ಹೂಗಳು ಇನ್ನೂ ಬಿಟ್ಟಿಲ್ಲ. ಹೂಗಳು ಬಿಟ್ಟ ಮೇಲೆ ಬೇಕಾದರೆ ನಾನು ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ. ಉತ್ತರಾಯಣ ಗಿಡ ಸಾಕಷ್ಟು ಔಷಧಿಯ ಗಿಡಮೂಲಿಕೆ. ಅದು ಒಂಥರ ಕಲ್ಪವೃಕ್ಷ ಇದ್ದಂಗೆ ಉತ್ತರಾಯಣ ಗಿಡ, ನೆನ್ಪಿಟ್ಕೊಳ್ಳಿ. ಓಕೆ, ನಮ್ಮ ಮನೆ ಪಕ್ಕದಲ್ಲೇ ಇವೆಲ್ಲ ಇರೋದು. ಇದು ನಮ್ಮ ಮನೆ ನಿಮ್ಗೆ ಗೊತ್ತಿದೆ, ಹಂಗಂತ ನಮ್ಮ ಸ್ವಂತ ಮನೆ ಅಲ್ಲ, ಬೇರೆಯವ್ರ ಮನೆ. ಈ ತೋಟ ಕೂಡ ನಮ್ಮದಲ್ಲ, ಹೊಲ ಬಿತ್ತಿದ್ದಾರೆ, ಇದು ಕೂಡ ನಮ್ಮದಲ್ಲ. ಓಕೆ, ಇಷ್ಟು ಇವತ್ತಿನ ಮಾಹಿತಿ. ಓಕೆ ಅವರೇ, ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ಮತ್ತೆ ನಾವು ಈ ರೀತಿ ಪ್ರೋಗ್ರಾಮ್ಗಳಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗಲಿ, ಬೇರೆಯವ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ಪ್ರೋಗ್ರಾಮ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಮಾಡಿರಿ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ನಿಮ್ಮಲ್ಲಿ ಯಾರ್ಯಾರು ಒಳ್ಳೆಯವರಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ಓಕೆನಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.